ಇನ್ನು ಇಂದು ಮತ್ತೆ ನಾಳೆ ಮಂಡ್ಯದಲ್ಲಿ ಪ್ರಚಾರ ನಡೆಸಲಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಪರವಾಗಿ ಪ್ರಚಾರವನ್ನ ನಡೆಸಲಿದ್ದಾರೆ. ಅವರ ತಾತ ಹಾಸನದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿಕೆಯನ್ನ ನೀಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅಂದ್ರೆ ದೇವೇಗೌಡರ ಮೊಮ್ಮಗನ ಪರವಾಗಿ ಈಗ ದೇವೇಗೌಡರು ಅಖಾಡಕ್ಕಿಳಿತಾ ಇದ್ದಾರೆ. ಮಂಡ್ಯದಲ್ಲಿ ಪ್ರಚಾರವನ್ನ ನಡೆಸ್ತಾ ಇರುವಂತದ್ದು. ಇವತ್ತು ಮತ್ತೆ ನಾಳೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಸನದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ಮಂಡ್ಯದಲ್ಲಿ ನಾನು 2 ದಿನಗಳ ಕಾಲ ಪ್ರಚಾರವನ್ನ ನಡೆಸ್ತಾ ಇದ್ದೇನೆ ಅಂತ. ಇನ್ನು ಸಂಸತ್ನಲ್ಲಿ ಸಂಖ್ಯಾಬಲದ ಮೇಲೆ ಭಾಷಣಕ್ಕೆ ಅವಕಾಶವನ್ನ ನೀಡ್ತಾರೆ. ಭಾಷಣವನ್ನ ಬರೆದು ಕೊಡಿ ಅಂತ ಸ್ಪೀಕರ್ ಹೇಳಿದ್ರು. ಆಗ ನನ್ನ ಮನಸ್ಸಿಗೆ ನೋವಾಯಿತು ಅಂತ ದೇವೇಗೌಡರು ಹೇಳಿದ್ದಾರೆ. ಇಲ್ಲಿ ನಮಗೆ ಸಂಸತ್ನಲ್ಲಿ ಭಾಷಣ ಮಾಡಲು ಅವಕಾಶ ಇಲ್ಲವೇ ಅಂತ ಪ್ರಶ್ನೆ ಮಾಡಿದೆ. ಆಗ ನಾನು ಚುನಾವಣೆಗೆ ನಿಲ್ಲಬಾರದು ಅಂತಾನೆ ಅವಾಗಲೇ ನಿರ್ಧರಿಸಿದ್ದೆ. ಕೆಲವರು ನೀವು ಸಂಸತ್ಗೆ ಬರಲೇಬೇಕು ಅಂತ ಒತ್ತಾಯಿಸಿದ್ರು ಅಂತ ಕೂಡ ದೇವೇಗೌಡರು ಮಾತನಾಡಿದ್ದಾರೆ. ನನ್ನ ಶರೀರ ತ್ಯಾಗ ಮಾಡುವವರೆಗೂ ಕೂಡ ರಾಜಕಾರಣವನ್ನ ಮಾಡ್ತೀನಿ ನಾನು. ತುಮಕೂರಿನಿಂದ ಸ್ಪರ್ಧಿಸುವಂತೆ ಪರಮೇಶ್ವರ್ ಅವರು ಒತ್ತಾಯಿಸಿದ್ರು. ಹಾಗೆ ಮುದ್ದಹನುಮೇಗೌಡ ಕೂಡ ಮನೆಗೆ ಬಂದು ಒತ್ತಾಯಿಸಿದ್ರು ಅಂತ ದೇವೇಗೌಡರು ತುಮಕೂರಿನ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ. 2004 ಜುಲೈ 20ನೇ ತಾರೀಕು ಕೊನೆಯ ಭಾಷಣ ಮಾಡಿದ್ದೇನೆ. ಅಲ್ಲಿಂದ ಮುಂದಕ್ಕೆ ಸಂಖ್ಯಾಬಲದ ಆಧಾರದ ಮೇಲೆ ಕಾಲ ನಿಗದಿ ಮಾಡಿ 2 ನಿಮಿಷ 3 ನಿಮಿಷ ಅಂತ ಹೇಳಿ ನನಗೆ ಮನಸ್ಸಿಗೆ ತೀವ್ರ ಆಘಾತ ಆಯಿತು. ಸ್ಪೀಕರು ಅದಾದ್ಮೇಲೆ ಬಂದಂಥ ಎಲ್ಲ ಸ್ಪೀಕರು ಈ ನಿಯಮವನ್ನೇ ಪಾಲನೆ ಮಾಡಿದ್ರು. ಒಂದೊಂದು ಸಾರಿ ಮನಸ್ಸಿಗೆ ನೋವು, ನಿಮ್ಮ ಸ್ಪೀಚ್ ಬರೆದು ಕೊಡಿ ಅಂತ ಹೇಳಿದ್ರು. ಈ ದೇಶದ ಪ್ರಧಾನಮಂತ್ರಿಯಾಗಿ ನನ್ನ ಸ್ಪೀಚನ್ನು ಬರೆದು ಕೊಡುವಂಥ ಮಟ್ಟಕ್ಕೆ ಹೋದರೆ ನನಗೆ ಅದು ಬಹಳ ನೋವಾಯಿತು. ಅದರಿಂದ ನಾನು ನಿಲ್ಲೇಬಾರದು ಅಂತ ತೀರ್ಮಾನ ಕೊನೆಯ ದಿನ ನಾನು ಕಳೆದ ಲೋಕಸಭೆ ಕಳೆಯುವಾಗ ಹೇಳಿದೆ, ನಾನು ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ. ಇದನ್ನೆಲ್ಲ ಹೇಳಿದ್ದೇನೆ. ಪರಮೇಶ್ವರೇ ನನ್ನ ಮನೆಗೆ ಬಂದರು. ನಾನು ಜವಾಬ್ದಾರಿ ಹೊತ್ತುಕೊಂಡು ನೀವು ಚುನಾವಣೆಯಲ್ಲಿ ನಿಂತ್ಕೋಬೇಕು, ತುಮಕೂರಲ್ಲೇ ನಿಲ್ಲಿ. ಮುದ್ದಹನುಮೇಗೌಡರು ಇದ್ದರು. ಸೀಟ್ ನಾವು ಬಿಟ್ಕೊಟ್ಟಿದ್ದೀವಿ, ನೀವು ನಿಲ್ಲೇಬೇಕು, ನಾನು ಹೊಣೆಗಾರಿಕೆ ತಗೊಳ್ತೇನೆ. ಜೊತೆಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಸೋತವರು ಗೆದ್ದವರು ಎಲ್ಲ ಬಂದು ನಾವು ಏನೇ ಭಯಪಡೋದು ಬೇಡ, ನಾವು ಹೋರಾಟ ಮಾಡ್ತೀವಿ. 2000 ನೋಡ್ತಾ ಇದ್ವಿ ಮಾಜಿ ಪ್ರಧಾನಿಗಳಾಗಿರುವಂತ ದೇವೇಗೌಡರು ಮಾತನಾಡ್ತಾ ಇದ್ರು. ಸಂಸತ್ನಲ್ಲಿ ಈ ಭಾಷಣಕ್ಕೆ ಅವಕಾಶ ಕೊಡದಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡ್ತಾ ಇದ್ರು. ಇನ್ನು ಒಂದ್ ಕಡೆ ತುಮಕೂರಿನಲ್ಲಿ ಸ್ಪರ್ಧೆ ಮಾಡಿರೋದ್ರ ಹಿಂದೆ ಪರಮೇಶ್ವರ್ ಅವರು ಮತ್ತೆ ಹಾಗೆ ಮುದ್ದಹನುಮೇಗೌಡರು ಒತ್ತಾಯವನ್ನ ಮಾಡಿದ್ರು. ಸೊ ಹೀಗಾಗಿನೇ ನಾನು ಸ್ಪರ್ಧೆಯನ್ನ ಮಾಡಿದ್ದು ಅಂತ ಕೂಡ ಮಾತನಾಡ್ತಾ ಇದ್ರು. ಹಾಗೆ ಮತ್ತೊಂದ್ ಕಡೆ ಇವತ್ತು ಮತ್ತೆ ನಾಳೆ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಮಂಡ್ಯದಲ್ಲಿ ಪ್ರಚಾರವನ್ನ ಮಾಡಲಿದ್ದೇನೆ ಅನ್ನೋದನ್ನ ಕೂಡ ತಿಳಿಸಿದ್ದಾರೆ.